ಔರಾದ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ನಾವು ಹೋಗಿದ್ದೀವಿ. ನಾವು ಎಕ್ಸ್ರಾ ತೆಗಿಲಕ್ಕೆ ಹೋಗಿದ್ದೀವಿ ಇವತ್ತು. ಸ್ಕ್ಯಾನಿಂಗ್ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಒಂದು ಎಕ್ಸ್ರಾ ತೆಗಿಲಕ್ಕೆ ಹೋಗಿದ್ದೀವಿ. ಔರಾದ್ ಹಾಸ್ಪಿಟಲ್ನಲ್ಲಿ ನಾವು ಹೋದ್ರು. ಅವ್ರು 4-5 ದಿವಸ ಆಯಿತು ಬಂದಿದೆ. ನಾವು ತಾಲೂಕು ಆಫೀಸರ್ನಲ್ಲಿ ಕೇಳಿದ್ದೀವಿ, ಯಾಕೆ ಇದೆ 2-3-4-5 ದಿವಸ ಆಯಿತು, ಯಾಕೆ ಬಂದಿದೆ ಅಂದರು. ನಮಗೆ ಗೊತ್ತಿಲ್ಲ, ನೀವು ಹೊರಗಡೆ ಮಾಡ್ಕೊರಿ ಅಂತ ಅಂತಾರೆ. ಯಾರು? ತಾಲೂಕು ಆಫೀಸರು ಮತ್ತು ಸ್ಟಾಫು ಅವ್ರಂತರ ಹೊರಗಡೆ ಮಾಡ್ಕೊರಿ. ಬಡವರು ಜನರು ಹೊರಗೆ ಹೋಗಿ ಹೆಂಗೆ ಮಾಡ್ಕೋತಾರೆ ಸರ್? 2,000-3,000 ರೂಪಾಯಿ ಬೇಕು ಹೊರಗೆ ಎಕ್ಸ್ರಾ ಮಾಡ್ಕೊಳಕ್ಕೆ. ಅಂದರೆ ಎಷ್ಟು ದಿವಸ ಆಯ್ತು ಅಂತಿದ್ದು ಬಂದಿದ್ದು? 4-5 ದಿವಸ ಆಯ್ತು ಬಂದ ಇದೆ ಅನ್ಲತ್ತಾರ. ಮತ್ತು ಇನ್ನು ಮುಂದೆ 4-5 ದಿನ ಸಿಗಲ್ಲ ರೀ, ನೀವು ಹೊರಗಡೆ ಮಾಡ್ಕೊರಿ ಅಂತ ಅಂತಾರೆ. ಹಾಂ, ಈಗ 8 ದಿವಸ ಬಂದಾಯ್ತು ಅಂದ್ರೆ ಹೆಂಗಿದೆ? ಎದ್ರ ಸೌಂಡ್ ಬಂದದಂತ? ಏನದು ಟೆಕ್ನಿಕಲ್ ಇಶ್ಯೂ ಇದೆ, ಬಂದಿದೆ, ಖರಾಬಾಗಿದೆ ಮಷಿನ್ ಅಂತಾರೆ. ಮಷಿನ್ ಖರಾಬಾಗಿದೆ, 4-5 ದಿವಸ ಆಯಿತು. ಮತ್ತು ಇನ್ನು 4-5 ದಿವಸ ಬೇಕು ಚಾಲು ಆಗ್ಲಕ್ಕಂತ ಹೇಳ್ತಾರೆ. ಮತ್ತು ಬಡವರು ಜನರು ಎಲ್ಲಿಂದ ತರ್ತಾರೆ ಸರ್? 2,000 ರೂಪಾಯಿ 3,000 ರೂಪಾಯಿ ಟ್ಯಾಕ್ಸ್ ಯಾಕೆ ಕಟ್ಲತ್ತಿದ್ದೀವಿ ನಾವು? ಎಲ್ಲರಿಗೆ ಸ್ಟಾಫ್ದವ್ರಿಗೆ ಯಾಕೆ ದುಡ್ಡು ಸ್ಯಾಲ್ರಿ ತಗೊಲತ್ತಾರ ಅವರು? ಇಲ್ಲಾಂದರೆ ಆಸ್ಪತ್ರೆ ಬಂದ್ ಮಾಡಿರಿ, ಎಲ್ಲರ ಹೊರಗಡೆ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಇದೇ ಪದೇ ಪದೇ ಇದೇ ಹಾಲತ್ತಿದೆ ನಮ್ಮ ಔರಾದ್ ಆಸ್ಪತ್ರೆಯಲ್ಲಿ. ಯಾವಾಗ ಇಂಜೆಕ್ಷನ್ TT ಇಂಜೆಕ್ಷನ್ ಸಿಗಲ್ಲ, ಮತ್ತು ಯಾವುದು ಭೀ ಮೊನ್ನೆ ನಾವು TT ಇಂಜೆಕ್ಷನ್ ತಗೊಳಕ್ಕೆ ಹೋದ್ರೆ TT ಇಂಜೆಕ್ಷನ್ ಇಲ್ಲ ಅಂದ್ರೆ, ಪೆಂಟಪ್ ಇಂಜೆಕ್ಷನ್ ಸಿಗಲ್ಲ, ಆ್ಯಸಿಡಿಟಿ ಟ್ಯಾಬ್ಲೆಟ್ ಸಿಗಲು, ಶುಗರ್ ಟ್ಯಾಬ್ಲೆಟ್ ಸಿಗಲು. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇದೇ ಒಂದು ಸಮಸ್ಯೆ ಇಲ್ಲ, ಸಾಕಷ್ಟು ಸಮಸ್ಯೆ ಇದೆ. ಬಟ್ ಅವರು ಏನು ಸಂಬಂಧಪಟ್ಟವ್ರು ಏನು ಯಾರು ತನಿಖೆ ಮಾಡಂಗಿಲ್ಲ. ಅಲ್ಲಿ ನಾವು ಕೇಳಕ್ಕೆ ಹೋದ್ರು ನಮಗೆ ಬೆದರಿಕೆ ಹಾಕ್ತಾರೆ, ನಾವು ಬೆದರಿಕೆ ಹಾಕ್ಲತ್ತಿದ್ದೇವೆ ಹಿಂಗೆ ಅಂತ ನಮಗೆ ಟಾರ್ಚರ್ ಕೊಡ್ತಾರ. ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ನೀವು ಯಾಕೆ ಬರ್ಲತ್ತೀರಿ, ನೀವು ಯಾಕೆ ಕೇಳತ್ತೀರಿ ಅಂತಾರೆ ನಮಗೆ. ನಾವು ಹೋದ್ರು ಯಾರಿಗೆ ನಾವು ಕೇಳಬೇಕು? ಯಾರು ತಾಲೂಕು ಆಫೀಸರ್ಗೆ ಕೇಳಿದ್ರು ನಮಗೆ ಮ್ಯಾಲಿಂದ ಟ್ಯಾಬ್ಲೆಟ್ ಬರಂಗಿಲ್ಲ, ಅದು ಬರಂಗಿಲ್ಲ ಅಂತ ನಮಗೆ ಟಾರ್ಚರ್ ಕೊಡ್ತಾರೆ. ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ, ನೀವು ಯಾಕೆ ಕೇಳತ್ತೀರಿ ಅಂತಾರೆ. ಖುದ್ದಾಗಿ ನಾನು ಹಾಸ್ಪಿಟಲ್ ಹತ್ರ ಹೋಗಿದ್ದೀನಿ, ನನಗೆ ಒಂದು ಇಂಜೆಕ್ಷನ್ ಒಂದು ಟ್ಯಾಬ್ಲೆಟ್ ಸಿಕ್ಕಿಲ್ಲ. ಮತ್ತು ಬಡವರು ಜನ ಇವತ್ತಿನ ಡೇಟಿನಾಗ ನಾ ಹಾಸ್ಪಿಟಲ್ನಾಗ ಹೋಗಿದ್ದೀವಿ. ಅದು ಒಂದು ಎಕ್ಸ್ರಾ ಸ್ಕ್ಯಾನಿಂಗ್ 4-5 ದಿವಸ ಬಂದದ. ಈಗ ಎಲ್ಲಿ ಹೋಗ್ಬೇಕು ಹೇಳ್ರಿ ಸರ್? ಏನು ಒತ್ತಾಯ ಮಾಡ್ತೀರಿ ಹಿಂಗೆ ಮಾಡೋದು? ಒತ್ತಾಯ ಏನು ಬಿಲ್ಲ. ಇಂಥ ಎಲ್ಲ ಅಧಿಕಾರಿಗಳಿಗೆ, ತಾಲೂಕು ಆಫೀಸರ್, ನಾವು ಜಿಲ್ಲಾ ಅಧಿಕಾರಿಗಳಿಗೆ ಹೇಳ್ತೀವಿ, ಆ್ಯಕ್ಷನ್ ಇಮಿಡಿಯೇಟ್ ಆಗಿ ತಗೋಬೇಕು. ಯಾಕಂದರೆ ಬಡವ್ರ ಜನರು ಇರ್ತಾರೆ. ಇಂಥ ತಾಲೂಕು ಆಫೀಸರಿಗೆ ಸಸ್ಪೆಂಡ್ರ ಮಾಡಿರಿ, ಇಲ್ಲಾಂದ್ರೆ ಟ್ರಾನ್ಸ್ಫರ ಮಾಡಿ ದಯವಿಟ್ಟು. ಸಾಕಷ್ಟು ಟಾರ್ಚರ್ ಆಗಿದೆ ಔರಾದ್ ಹಾಸ್ಪಿಟಲ್ನಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಬಬ್ಲು ಶಾ.